ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಸಾಫ್ಟ್ವೇರ್ ಜಗತ್ತಿನ ಮಂದಿ ಸದಾ ಸಾಫ್ಟ್ ಲೋಕದಲ್ಲಿಯೇ ಕಳೆದು ಹೋಗ್ತಾರೆ. ವೀಕೆಂಡ್ ಬಂದ್ರೆ ಆಯ್ತು, ಸಾಫ್ಟ್ ಲೋಕದಿಂದ ರೇವ್ ಪಾರ್ಟಿನೋ ಮತ್ತೊಂದು ಇನ್ನೊಂದು ಅಂತ ರಿಲ್ಯಾಕ್ಸ್ ಆಗ್ತಾರೆ. ಬೈಟು ಕಾಫಿ ತಂಡ ಹಾಗಲ್ಲ. ಸಮಾಜದ ಕಳಕಳಿ ಇರೋ ಕಿರುಚಿತ್ರಗಳ ಮೂಲಕ ಗಮನ ಸೆಳೆದಿದೆ. ಕಳೆದ 2 ವರ್ಷದಲ್ಲಿ ಒಟ್ಟು 8 ಕಿರುಚಿತ್ರವನ್ನ ನಿರ್ಮಿಸಿದೆ. ಜೊತೆಗೆ ಈಗ ಬೇರೆ ಕಿರುಚಿತ್ರಗಳ ಪ್ರದರ್ಶನಕ್ಕೂ ಒಂದು ವೇದಿಕೆಯನ್ನ ಕಲ್ಪಿಸಿದೆ. ಬೈಟು ಕಾಫಿ ತಂಡದ ಮೊದಲ ಪ್ರಯತ್ನಕ್ಕೆ 120ಕ್ಕೂ ಹೆಚ್ಚು ಎಂಟ್ರಿ ಬಂದಿವೆ. ಆನ್ಲೈನ್ ಎಂಟ್ರಿ ಇರೋದ್ರಿಂದ ದೇಶದ 12 ರಾಜ್ಯದಿಂದ 7 ಭಾಷೆಯ ಚಿತ್ರಗಳು ಬಂದಿವೆ. ಇವುಗಳಲ್ಲಿಯೇ ಆಯ್ಕೆ ಮಾಡಿಕೊಂಡು 20 ಚಿತ್ರಗಳನ್ನ ಇಲ್ಲಿ ಪ್ರದರ್ಶಿಸಲಾಯಿತು. ಇವುಗಳಲ್ಲಿ ಪುಣೆ ಹುಡುಗ ನಿರ್ದೇಶಿಸಿದ ಖ್ವಾಬ್ ಚಿತ್ರಕ್ಕೆ ಹೆಚ್ಚಿನ ಪ್ರಶಂಸೆ ಮತ್ತು ಬೆಸ್ಟ್ ಫಿಲಂ ಪ್ರಶಸ್ತಿನೂ ಬಂದಿದೆ. ಅಷ್ಟೇ ಅಲ್ಲ, ಖ್ವಾಬ್ಗೆ ಉತ್ತಮ ಛಾಯಾಗ್ರಹಣ ಪ್ರಶಸ್ತಿನೂ ಬಂದಿದೆ. ಇನ್ನಿತರ 5 ಕ್ಯಾಟಗರಿಯಲ್ಲಿ ಅತ್ಯುತ್ತಮ ಸ್ಕ್ರೀನ್ ಪ್ಲೇ, ಬೆಸ್ಟ್ ಆಕ್ಟ್ರೆಸ್ ಹೀಗೆ ಪ್ರಶಸ್ತಿಗಳನ್ನು ನೀಡಿ ಆಯಾ ಚಿತ್ರಗಳ ಗುಣಮಟ್ಟವನ್ನು ಪ್ರಶಂಸಿಸಲಾಯಿತು. ದೃಷ್ಟಿಯಿಂದ ನೋಡುತ್ತಾ ಅನೇಕ ಸಾಧನೆಗಳನ್ನು ಕಂಡ ರಾಮಚಂದ್ರರು ಸದಭಿರುಚಿ ಚಿತ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿರುವಂತಹ ಭಾನುವಾರ ಬಂತು ಅಂದ್ರೆ ಸಾಕು, ಮನೆಯಲ್ಲಿ ಸಾಮಾನ್ಯವಾಗಿ ಯಾರೂ ಅಡುಗೆ ಮಾಡೋದಿಲ್ಲ. ಬದಲಾಗಿ ರೆಸ್ಟೋರೆಂಟ್ಗಳಿಗೆ ಹೋಗಿ ಡಿಫರೆಂಟ್ ವೆರೈಟಿ ಫುಡ್ ತಿನ್ನೋದಕ್ಕೆ ಬಯಸ್ತಾರೆ. ಇಂದು ನಗರದ ಫ್ರೇಸರ್ ಟೌನ್ನಲ್ಲಿರೋ ಫ್ರೆಂಚ್ ಲೋಫ್ನಲ್ಲಿ ತರಹೇವಾರಿ ಕೇಕ್ಗಳ ಬಫೆ ಏರ್ಪಡಿಸಲಾಗಿದೆ. ಇದರತ್ತ ಒಂದು ನೋಟ. ನಮ್ ಸಿಲಿಕಾನ್ ಸಿಟಿಲಿ ಫುಡ್ ಫೆಸ್ಟಿವಲ್ಗಳು ನಡೀತಾನೆ ಇರುತ್ತವೆ. ಆದ್ರೆ ಇಲ್ಲಿ ಒಂದು ಡಿಫರೆಂಟ್ ಆಗಿರೋ ಕೇಕ್ ಫೆಸ್ಟಿವಲ್ ನಡೀತಾ ಇದೆ. ಇಲ್ಲಿ ಸುಮಾರು 30 ವಿವಿಧ ಬಗೆಯ ಕೇಕುಗಳು ಮತ್ತು ಡೆಸರ್ಟ್ಸ್ ಸಿಗ್ತವೆ. So I was amazed to see more than 30-40 varieties of cakes in different flavor, different size, different color combinations, and it is really amazing. I could see kids having a lot of fun over here, and I think so it's a great job done by French Loaf. I wish ಈ ತರಹೇವಾರಿ ಕೇಕುಗಳನ್ನ ನೀವು ಫ್ರೇಸರ್ ಟೌನ್ನ ಫ್ರೆಂಚ್ ಲೋಫ್ನಲ್ಲಿ ಟೇಸ್ಟ್ ಮಾಡಬಹುದು. ಇಲ್ಲಿ ಮಾಮೂಲಿ ಸಿಗೋ ಬ್ಲ್ಯಾಕ್ ಫಾರೆಸ್ಟ್ ಮತ್ತು ಪೈನಾಪಲ್ ಪೇಸ್ಟ್ರೀಸ್ ಸಿಗಲ್ಲ. ಬದಲಿಗೆ ಎಲ್ಲೂ ನೋಡದ ಮ್ಯಾಕ್ರೂನ್ ಟವರ್, ಕೇಕ್ ಲಾಲಿಪಾಪ್ಸ್, ಚೀಸ್ ಕೇಕ್ಸ್ ಹೀಗೆ ಬಗೆ ಬಗೆಯ ಕೇಕುಗಳು ಮತ್ತು ಡೆಸರ್ಟ್ಸ್ ಸಿಗ್ತವೆ. Is that you think of a cake, you think of us. Okay, so we want to actually break that barrier of those monotonous, black forest and pineapple cakes. Okay, by actually, making people come into the cake buffet that we're having over here and indulge in we have a spread of 35 different cakes. ಇಲ್ಲಿ ಬರೀ ಮಕ್ಕಳಲ್ಲದೆ ವಯಸ್ಸಾದವರು ಕೂಡ ಬಂದು ಕೇಕುಗಳನ್ನ ತಿಂದು ಸಖತ್ತಾಗಿದೆ ಅಂದ್ರು. ಕಡಿಮೆ ರೇಟ್ನಲ್ಲಿ ಸುಮಾರು 30 ವೆರೈಟಿಯ ಕೇಕು ತಿಂದು ವೀಕೆಂಡ್ನ ಎಂಜಾಯ್ ಮಾಡೋಕೆ ಇದೊಂದು ಪಕ್ಕಾ ಪ್ಲೇಸ್. ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.